ನಮ್ಮ ಇವತ್ತಿನ ಪಂಚಾಯಿತಿ ಪಾಡ್ಕಾಸ್ಟ್ನಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇಡೀ ರಾಜ್ಯದಲ್ಲಿ ಪಂಚಾಯಿತಿಗಳ ಮಟ್ಟದಲ್ಲೂ ಕೂಡ ಈಗ ಎಲ್ಲ ಕಡೆಗಳಲ್ಲೂ BLOಗಳು ಬಂದಿರ್ತಾರೆ, ನಿಮ್ಮ ಮನೆಗಳಿಗೆ ತಲುಪ್ತಾ ಇರ್ತಾರೆ, ನಿಮ್ಮನ್ನು ಮಾತನಾಡಿಸ್ತಾ ಇರ್ತಾರೆ, ನಿಮ್ಮ ಜೊತೆಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿರ್ತಾರೆ. ಅಥವಾ ಇನ್ನೊಂದು ವಾರದಲ್ಲಿ, ಇನ್ನು 15 ದಿವಸದಲ್ಲಿ, 20 ದಿವಸದಲ್ಲಿ ಬಂದು ಅವ್ರ ಹತ್ರ ನೀವು ನಿಮ್ಮ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇದು ಮತದಾರರ ಪಟ್ಟಿಗೆ ಸಂಬಂಧಿಸಿರುವಂಥ SIR ನಡೀತಾ ಇದೆ. ಈ SIR ಮತ್ತು ಇದರ ಸುತ್ತಲೂ ಕೆಲವರಿಗೆ SIR ಗುಮ್ಮದ ರೀತಿಯಲ್ಲಿ ಕಾಣುತ್ತೆ, ಕೆಲವರು SIR ಅದ್ಭುತದ ರೀತಿಯಲ್ಲೂ ಹೇಳ್ತಾ ಇದ್ದಾರೆ. ಆದರೆ SIR ಅಂದರೆ ಅಸಲಿಗೆ ಏನು ಅನ್ನುವಂಥದ್ದನ್ನು ನಾವು ಸರಳವಾಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಕೇಂದ್ರ ಚುನಾವಣಾ ಆಯೋಗ ಯಾವ ಕಾರಣಕ್ಕೆ SIR ಮಾಡಿದೆ, ಯಾವ ಸ್ವರೂಪದಲ್ಲಿ SIR ಮಾಡ್ತಿದೆ, ಹೇಗೆ ಗೊಂದಲಗಳಿಲ್ಲದೇ ನೀವು ಈ SIRನಲ್ಲಿ ಭಾಗಿಯಾಗಬೇಕು, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಾಗಿರುವಂತಹ ಅನುಭುಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಾರಿ ಪ್ರಸಾದ್. ಭಾಳ ಮುಖ್ಯವಾಗಿ SIR ವಿಚಾರದಲ್ಲಿ ನಾನು ಮೊದಲು ಹೇಳ್ದಂಗೆ ಜನರಲ್ಲಿ ಒಂದು ರೀತಿಯಿಂದ ಗುಮ್ಮದ ರೀತಿಯಲ್ಲೂ ಕೂಡ ಇದೆ. ಏನಪ್ಪ ಇದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗೆಯೇ ಕೆಲವರಿಗೆಲ್ಲ ಇದೊಂದು ಬಹಳ ಅದ್ಭುತ ವಿಚಾರಗಳು ಅಂತೂ ಕೂಡ ಇದೆ. ಆದರೆ ವಾಸ್ತವವಾಗಿ SIR ಮತದಾರರ ಪಟ್ಟಿಯಲ್ಲಿ ಆಗ್ತಾ ಇರುವ ಈ ಪರಿಷ್ಕರಣೆಯ ಒಟ್ಟು ಸ್ವರೂಪದ ಬಗ್ಗೆ ನೀವು ನಮ್ಮ ಜನರಿಗೆ ಸರಳವಾಗಿ ವಿವರಿಸೋದಿದ್ರೆ. ಖಂಡಿತವಾಗಿ. ಈಗ ಮತದಾರರ ಪಟ್ಟಿ ಪರಿಷ್ಕರಣೆ 2 ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಒಂದು SSR ಅಂತ ಕರಿತೀವಿ, ಸ್ಪೆಷಲ್ ಸಮ್ಮರಿ ರಿವಿಷನ್, ವಿಚ್ ಹ್ಯಾಪನ್ಸ್ ಎವ್ರಿ ಇಯರ್. ಹೌದು. ಆ ಸಂದರ್ಭಗಳಲ್ಲಿ ನಾವು ಪ್ರತಿಯೊಂದು ಮತದಾರನ ವೆರಿಫೈ ಮಾಡೋಕ್ಕೆ ಹೋಗಲ್ಲ. ಯಾರು ಅಡಿಷನ್ ಬೇಕು, ಡಿಲಿಷನ್ ಬೇಕು, ಚೇಂಜಸ್ ಬೇಕು, ಕರೆಕ್ಷನ್ ಬೇಕಂತಾರೆ ಅಂಥವ್ರದ್ದು ಮಾತ್ರ ಮಾಡ್ತೀವಿ. ಆವಾಗ ಎಲೆಕ್ಟ್ರಲ್ ರೋಲ್ ಹೊಸದಾಗಿ ಮಾಡೋದಿಲ್ಲ. ಹೌದು. ಮತದಾರರ ಪಟ್ಟಿ ಹಾಗೇ ಇರ್ತದೆ, ಅಪ್ಡೇಷನ್ ಮಾತ್ರ ಆಗ್ತಿರ್ತದೆ. ಅದು SSR ಅಂತೀವಿ. ಇದು ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಮತದಾರರ ಪಟ್ಟಿಯನ್ನು ಇಂಟೆನ್ಸಿವ್ ರಿವಿಷನ್ ಮಾಡಬೇಕೆಂದು ತೀರ್ಮಾನ ಮಾಡ್ತದೋ ಆವಾಗ ಅವರು ಆದೇಶ ಮಾಡ್ಬೋದು. ಈಗ ನಮ್ಮ ದೇಶದಲ್ಲಿ 9 ಬಾರಿ ಈಗಾಗಲೇ SIR ಆಗಿದೆ. ಇದು 10ನೇ ಸಾರಿ ನಡೀತಾ ಇರುವ ಒಂದು ಕಾರ್ಯಕ್ರಮ. SIRಲಿ ವಿಶೇಷ ಏನಂತ ಕೇಳಿದರೆ, ವಿ ಆರ್ ಕ್ರಿಯೇಟಿಂಗ್ ನ್ಯೂ ಎಲೆಕ್ಟ್ರಲ್ ರೋಲ್. ಮತದಾರರ ಪಟ್ಟಿನೇ ಹೊಸದಾಗಿ ಮಾಡ್ತಾ ಇರ್ತೀವಿ. ಸೊ ಆದ ಕಾರಣ ಏನಾಗ್ತದೆ, ನಾವು ಪ್ರತಿಯೊಂದು ಮತದಾರನ ವೆರಿಫೈ ಮಾಡೋದು ಅಗತ್ಯ ಆಗಿರ್ತದೆ. ಸೊ ಹೇಗೆ ಮಾಡ್ತೀವಿ ಅದನ್ನು ಎಂದು ನೋಡುವಾಗ, ಈಗ ನಾವು 16/6/2026 ನಮ್ಮ ಹತ್ರ ಏನು ಮತದಾರರ ಪಟ್ಟಿ ಇತ್ತು ಅದನ್ನು ಫ್ರೀಸ್ ಮಾಡಿದ್ವಿ. ಆವತ್ತಿನ ದಿನ 5,54,34,312 ಜನ ನಮ್ಮ ಮತದಾರರ ಪಟ್ಟಿಯಲ್ಲಿ ಇದ್ದಾರೆ. ಹೌದು. ಸೊ ಇಷ್ಟು ಮತದಾರರಿಗೆ ನಾವು 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಬೇಕು. ಸುಮಾರು 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಿ 59,050 BLOಗಳ ಮುಖಾಂತರ ಪ್ರತಿಯೊಂದು ಮತದಾರರ ಮನೆಗೂ, ಪ್ರತಿಯೊಂದು ಮತದಾರರಿಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ಅವ್ರ ಮನೆಗೆ ವಿತರಣೆ ಮಾಡ್ತೀವಿ. ಹಂಗಾದರೆ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. SSRಲ್ಲಿ ಜನ ಬಂದು ನಮಗೆ ಅರ್ಜಿ ಕೊಡ್ತಾರೆ, ಸೇರ್ಪಡೆಗೆ, ಡಿಲಿಷನ್ಗೆ, ಬಾಕಿಗೆಲ್ಲ. SIRಲ್ಲಿ ಇದು ನಮ್ಮ BLOಗಳೇ ಈ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ಈಗ ಜವಾಬ್ದಾರಿ, ದ ಓನಸ್ ಈಸ್ ಆನಸ್, ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಸೊ ನಾವು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಬೇಕು. ವಿತರಣೆ ಮಾಡಿದ ನಂತರ ಮತದಾರರು ಏನು ಮಾಡ್ತಾರೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಫೋಟೋ ಹಳೆಯದು ಇದ್ದರೆ ದಯವಿಟ್ಟು ಹೊಸ ಫೋಟೋ ಹಚ್ಚಬೇಕು ಅವರು. ಆಮೇಲೆ 2002ರ SIR ಅದರಲ್ಲಿ ಅವ್ರದ್ದು ಹೆಸರು ಇದ್ದರೆ ಅವ್ರದ್ದು ಮಾಹಿತಿ, ಅವ್ರದ್ದು ಹೆಸರು ಇಲ್ಲದೇ ಇಲ್ಲದ ಸಂದರ್ಭದಲ್ಲಿ ಅವ್ರದ್ದು ರಿಲೇಟಿವ್ಸ್ ಮಾಹಿತಿ, ರಿಲೇಟಿವ್ ಅಂದರೆ ತಾಯಿ, ತಂದೆ, ಅಜ್ಜ, ಅಜ್ಜಿ, ಅವ್ರ ಮಾಹಿತಿಯನ್ನು ಅವ್ರು ತುಂಬಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡ್ತಾರೆ. ಸೊ ಯಾರ್ಯಾರೆಲ್ಲ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಪೂರ ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ರೋಲ್ ಏನು ನಾವು ಪಬ್ಲಿಷ್ ಮಾಡ್ತೀವಿ, ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಇದು ಪ್ರೊಸೀಜರ್. ಈ ಎನ್ಯುಮರೇಷನ್ ಪೀರಿಯಡ್, ಹೌಸ್ ಟು ಹೌಸ್ ವಿಸಿಟ್ ಪೀರಿಯಡ್ 30 ಜೂನಿಂದ 29 ಜುಲೈ ತನಕ ಇರ್ತದೆ. ಈಗಾಗಲೇ ಮನೆಗಳಲ್ಲಿ 5 ಜನ ವೋಟರ್ಸ್ ಇದ್ದಾರೆ. ಅದರಲ್ಲಿ 3 ಜನ ಹೊರಗಡೆಲೋ ಕೆಲಸದಲ್ಲಿದ್ದಾರೆ. ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅಥವಾ ಅಣ್ಣ ಅತ್ತಿಗೆ ಇರ್ತಾರೆ, ಯಾರೋ ಇರ್ತಾರೆ ಮನೆಯಲ್ಲಿ. ಅವರು ಹತ್ರನೇ ಈಗ ಈ 5 ಜನರಲ್ಲಿ ಈಗ ಹೊರಗಡೆ ಇರುವಂಥ 3 ಜನರದ್ದು ಕೂಡ ವೋಟ್ ಅವರ ಊರಲ್ಲೇ ಇದೆ. ಈಗ ಅವರ ಮನೆಯಲ್ಲಿ ನೀವು ಕೊಟ್ಟಿರುವಂಥ ಫಾರ್ಮಲ್ಲಿ ಫಿಲ್ ಮಾಡಿ ಅಲ್ಲೇ ಕೊಟ್ಟರೆ ಸಾಕಾಗುತ್ತಾ, ಅಥವಾ ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಫಿಲ್ ಮಾಡಿ ಕೊಡಬೇಕಾಗಿದೆಯಾ?
ಇಲ್ಲ, ಈಗ ಏನಾಗ್ತದೆ, ಎನ್ಯುಮರೇಷನ್ ಫಾರ್ಮಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದರೆ ಎನ್ಯುಮರೇಷನ್ ಫಾರ್ಮನ್ನು ಮತದಾರರು ಸೈನ್ ಮಾಡಬಹುದು. ಮತದಾರರು ಸೈನ್ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಅವ್ರ ಕುಟುಂಬದ ಯಾವುದೇ ಒಂದು ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದು. ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್ ದ ಫಾರ್ಮ್. ಸೊ ತಾವು ಹೇಳಿದಂಗೆ ಯಾರು ಒಂದು ಕುಟುಂಬದಲ್ಲಿ 5 ಜನ ಇದ್ದು 3 ಜನ ಹೊರಡೆ ಇದ್ದಾರೆ ಅಂದರೆ ಬಾಕಿ ಉಳಿದಿರೋ ಇಬ್ಬರು ಏನಿದ್ದಾರೆ ಅವರು ಫಾರ್ಮನ್ನು ಮತದಾರರ ಪರವಾಗಿ ಸೈನ್ ಮಾಡಿ ಕೊಡ್ಬೋದು.